ಮಾಡಿ ಎಂದು ಏನನ್ನು ಬೇಡಿದವನಲ್ಲ ದೇವ, ಬೇಡಿದವನಲ್ಲ. ನಿನ್ನ ಇರುವನ್ನು ತಿರಸ್ಕರಿಸಿದವನಲ್ಲ ದೇವ, ತಿರಸ್ಕರಿಸಿದವನಲ್ಲ. ಈ ಸೃಷ್ಟಿಯ ಚರಾಚರ ವಸ್ತುಗಳಲ್ಲಿ ನೀನಿರುವೆ ಎಂದು ನಂಬಿದವನು ದೇವ, ನಂಬಿದವನಪ್ಪ ನಾನು. ಆದರೆ ಪರಮಾಸ್ತಿಕನಂತೆ ಜಪ ತಪ ಪೂಜೆ ಧ್ಯಾನಗಳನ್ನು ಮಾಡಿದವನಲ್ಲ ದೇವ, ಮಾಡಿದವನಲ್ಲ. ಕಾಯಕವೇ ಕಾಯಕವೇ ಕೈಲಾಸವೆಂದು ಕಾಯಕದಲ್ಲಿ ಕೈಲಾಸವನ್ನು ಕಾಣುತ್ತಾ ಬಂದಿರುವವನು ದೇವ, ಕಾಯಕದಲ್ಲಿ ಕೈಲಾಸವನ್ನು ಕಾಣುತ್ತಾ ಇಂದು ನಿನ್ನಲ್ಲಿ ಕರಮುಗಿದು ಬೇಡುವೆನಪ್ಪ, ನನಗೊಂದು ಸಂತಾನ ಭಾಗ್ಯವನ್ನು ಕರುಣಿಸು ತಂದೆ ಎಂದು. ನಾನು ಬಂಜೆ ಬಂಜೆ ಎಂದು ಹಗಲಿರುಳು ಕೊರಗುತ್ತಿರುವ ನನ್ನ ಹೆಂಡತಿಗೆ ತಾಯಿಯಾಗುವ ಭಾಗ್ಯವನ್ನು ಕರುಣಿಸು ತಂದೆ, ಕರುಣಿಸು. ನನ್ನ ವಂಶ ಇಲ್ಲಿಗೆ ಮುಗಿಯುತ್ತದೆಯೋ ಏನು ಎಂದು ಭಯ ಪಡುತ್ತಿರುವ ನಮ್ಮ ತಂದೆಯವರ ಕೊನೆ ಕಾಲದ ಕೊರಗಿಗೆ ಮುಕ್ತಿ ಕೊಡು ತಂದೆ, ಮುಕ್ತಿ ಕೊಡು. ಈ ನನ್ನ ಬೇಡಿಕೆಯನ್ನು ಆದಷ್ಟು ಬೇಗನೆ ಪೂರೈಸಲಾರೆಯ ದೇವ, ಪೂರೈಸಲಾರೆಯ ದೇವರೇ. ಈ ಮೊರೆಯ ಕೇಳು ದೇವರೇ, ಈ ಮೊರೆಯ ಕೇಳು ಕೇಳು ಕೇಳು, ಕರುಣಿಸು ದೇವಾ ಮಕ್ಕಳ ಸಂತಾನ. ಬಳಲಿದೆ ಬಾಳಲಿ ಮಕ್ಕಳಿಲ್ಲದ ಈ ಬದುಕ ಬದುಕ, ಕರುಣಿಸು ದೇವಾ ಮಕ್ಕಳ ಸಂತಾನ. ಕರುಣಿಸು ದೇವಾ ಮಕ್ಕಳ ಸಂತಾನ. ಬಳಲಿದೆ ಬಾಳಲಿ ಮಕ್ಕಳಿಲ್ಲದ ಈ ಬದುಕ, ಬಳಲಿದೆ ಬಾಳಲಿ ಮಕ್ಕಳಿಲ್ಲದ ಈ ಬದುಕ, ಕರುಣಿಸು ದೇವಾ ಮಕ್ಕಳ ಸಂತಾನ. ಕರುಣಿಸು ದೇವಾ ಹಲವು ದೇವರ
ಹರಕೆಯ ಹೊತ್ತ ಮರಳಿಗೋಳದ ನೀರ ಕರುಣಿಸಿ ಸಂತೈಸು ಬಂದಗೆ ಮಕ್ಕಳ ಭಾಗ್ಯ ಕರುಣಿಸು ಸಂತೈಸು ಬಂದಗೆ ಮಕ್ಕಳ ಭಾಗ್ಯ ದೇವಾ ದೇವಾ ಕರುಣಿಸು ಸಂತೈಸು ಬಂದೆಗೆ ಮಕ್ಕಳ ಭಾಗ್ಯ ಮಕ್ಕಳ ಭಾಗ್ಯ ಕರುಣಿಸು ದೇವಾ ಮಕ್ಕಳ ಸಂತಾನ ಕರುಣಿಸು ದೇವಾ ಮಕ್ಕಳ ಸಂತಾನ ಆಸೆ ಹೊತ್ತು ನಿಂತಿಹ ಅನಿಸಿದಿನೋರ ಆಸೆ ಹೊತ್ತು ನಿಂತಿಹ ಅನಿಸಿದಿನೋರ ಮೊಮ್ಮಕ್ಕಳನ್ನು ಭಾಗ್ಯವು ನೀನೀದ ತಂದೆಗೆ ಮೊಮ್ಮಕ್ಕಳ ಭಾಗ್ಯವು ನೀನೀದ ವಿಧಿ ಎಂದ ಘೋರ ವಿಧಿ ಎಂದ ಘೋರ ವಿಧಿ ಎಂದ ಘೋರ ತಂದೆಗೆ ಮೊಮ್ಮಕ್ಕಳ ಭಾಗ್ಯ ನೀಡ ಕರುಣಿಸು ದೇವಾ ಮಕ್ಕಳ ಸಂತಾನ ಕರುಣಿಸು ದೇವಾ ಮಕ್ಕಳ ಸಂತಾನ ಮಕ್ಕಳ ಸಂತಾನ ಮಕ್ಕಳ ಸಂತಾನ ಯಾಕ್ರಿ ಹಾಗೆ ಒಬ್ರೇ ನಿಂತಿದ್ರಲ್ಲ ರೀ ಇದೇನ್ರಿ ರೀ ಇದೇನ್ರಿ ನಿಮ್ಮ ಕಣ್ಣಲ್ಲಿ ನೀರು ಯಾಕ್ರಿ ಏನಾಯ್ತು ನಿಮ್ಮ ಮೈಯಲ್ಲಿ ಹುಷಾರಿಲ್ವೇನ್ರಿ ಏನಾದ್ರೂ ಮಾತಾಡಿ ಯಜಮಾನ್ರಿ ಏನಾದ್ರೂ ಮಾತಾಡಿ ಶಾಂತಿ ಮೈಗೆ ಹುಷಾರಿದೆ ಕಡೆ ಶಾಂತಿ ಮೈಗೆ ಹುಷಾರಿದೆ ಶಾಂತಿ ಮನಸ್ಸಿಗೆ ಹುಷಾರಿಲ್ಲ ಶಾಂತಿ ಮನಸ್ಸಿಗೆ ಹುಷಾರಿಲ್ಲ ಶಾಂತಿ ದೇವರು ನಮಗೆಲ್ಲವನ್ನೂ ಕೊಟ್ಟ ಆರೋಗ್ಯವನ್ನು ಕೊಟ್ಟ ನಿನ್ನಂತ ಸದ್ಗುಣ ಹೆಂಡತಿಯನ್ನು ಕೊಟ್ಟ ಆದರೆ ಶಾಂತಿ ಸಂತಾನ ಭಾಗ್ಯ ಕೊಡಲಿಲ್ಲವಲ್ಲ ಶಾಂತಿ ಸಂತಾನ ಭಾಗ್ಯ ಕೊಡಲಿಲ್ಲವಲ್ಲೇ ನಾವು ಯಾವ ತಪ್ಪು ಮಾಡಿದ್ದೇವೆಂದು ಆ ದೇವರು ನಮಗೆ ಇಂಥ ಶಿಕ್ಷೆಯನ್ನು ಕೊಡುತ್ತಿದ್ದಾನಲ್ಲವೇ ಶಾಂತಿ ಸ್ವಾಮಿ ಖಂಡಿತವಾಗ್ಲೂ ಇದು ಶಿಕ್ಷೆ ಅಲ್ಲ ಆ ದೇವರು ಮಾಡುತ್ತಿರುವ ಪರೀಕ್ಷೆ ದೇವರಿಗೆ ತನ್ನಿಷ್ಟವಾದ ಭಕ್ತರಿಗೆ ಮೊದಲು ಪರೀಕ್ಷೆನ ಕೊಡ್ತಾನೆ ಆನಂತರ ತನ್ನಷ್ಟಕ್ಕೆ ತಾನೇ ಫಲವನ್ನು ಕೊಡ್ತಾನೆ ಆದ್ರೆ ನಮ್ಮ ಬೇಡಿಕೆ ಆ ದೇವರಿಗೆ ಇನ್ನು ತಲುಪಿಲ್ಲ ಅಂತ ಕಾಣಿಸುತ್ತೆ ರೀ ಇವತ್ತಲ್ಲ ನಾಳೆ ಆದ್ರೂ ನನಗೆ ತಾಯಿಯಾಗುವ ಭಾಗ್ಯವನ್ನ ಆ ದೇವರು ಕರುಣಿಸ್ತಾನೆ ಆದ್ರೆ ನೀವು ಮಾತ್ರ ಧೈರ್ಯವಾಗಿರ್ಬೇಕು ಸ್ವಾಮಿ
ಧೈರ್ಯ. ನನಗೆ ಮೊಮ್ಮಗ ಬೇಕು, ಅವರ ಜೊತೆ ಆಟ ಆಡಬೇಕು ಅಂತ ನಮ್ಮ ತಂದೆಯವರು ನೀನು ಹೊರಗೆ ಕಾಲಿಟ್ಟರೆ ಸಾಕು, ನಿನ್ನನ್ನು ಬಂಜೆ ಎಂದು ಜೈವ ಈ ಜನ ಪ್ರತಿದಿನ ಪೂಜೆ ಪುನಸ್ಕಾರ ಅಂತ ದಿನಕ್ಕೆ ಒಂದೇ ಒಂದು ಹೊತ್ತು ಊಟ ಮಾಡುವ ನಿನ್ನನ್ನು ಕಂಡು ಶಾಂತಿ ನನ್ನ ಮನಸ್ಸು ಅದು ಎಷ್ಟು ವ್ಯಥೆ ಪಡುತ್ತಿದೆ ಅಂತ ನನಗೆ ಗೊತ್ತು ಕಡೆ, ನನಗೆ ಗೊತ್ತು. ಇದೆಲ್ಲವನ್ನು ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಿನ್ನೆದುರು ನಗುತ್ತಾ ನಾನು ಮಾತಾಡುತ್ತಿದ್ದೆ. ಶಾಂತಿ, ಇದು ಎಲ್ಲಿಯವರೆಗೂ ಹೇಗೆ ಧೈರ್ಯವಾಗಿರಲಿ ಶಾಂತಿ, ಹೇಗೆ ಧೈರ್ಯವಾಗಿರಲಿ? ಇದರಲ್ಲಿ ನನ್ನ ಜಾತಕದಲ್ಲಿ ಯಾವುದೋ ದೋಷವಿರಬೇಕು ಸ್ವಾಮಿ. ಅದಕ್ಕಾಗಿ ನನ್ನಿಂದಾಗಿ ನಿಮ್ಮ ವಂಶದ ಜ್ಯೋತಿ, ನಿಮ್ಮ ವಂಶದ ಕೊಡಿ ಬೆಳೆಯುತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನನ್ನಿಂದಾಗಿ ನನಗಿರುವ ಕೆಟ್ಟ ದೋಷದಿಂದಾಗಿ ನಿಮಗೆ ವಂಶದ ಕೊಡಿಯನ್ನು ಬೆಳೆಯುವ ಭಾಗ್ಯವನ್ನ ದೇವರು ನನಗೆ ಎಲ್ಲಿ ನೀಡುವುದಿಲ್ಲವೆಂದು ನನಗೆ ತುಂಬ ಭಯವಾಗ್ತಾ ಇದೆ ಸ್ವಾಮಿ. ನನಗೆ ತುಂಬ ಭಯವಾಗ್ತಾ ಇದೆ. ಹಳಬೇಡ ಕಣ ಶಾಂತಿ, ಹಳಬೇಡ. ಇದರಲ್ಲಿ ನಮ್ಮಿಬ್ಬರದು ಏನು ದೋಷವಿಲ್ಲ ಅಂತ ಡಾಕ್ಟರ್ ಪರೀಕ್ಷಿಸಿ ಅಲ್ಲವೇ ಹೇಳಿರುವುದು? ನಾವು ಮಕ್ಕಳನ್ನು ಪಡೆಯಲು ಯೋಗ್ಯರೆಂದು ಅಲ್ಲವೇ ತಿಳಿಸಿರುವುದು? ಶಾಂತಿ, ಇದೆಲ್ಲ ಆ ದೇವರ ಆಟ ಕಣೆ. ಬೇಡಿದವರನ್ನು ಕಾಣಿಸುವುದು, ಬೇಡದಿದ್ದವರಿಗೆ ಎಲ್ಲವನ್ನೂ ಕೊಡುವುದು ಅವರಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಏನೇ ಆದರೂ ನೀನು ಅವನನ್ನು ನಂಬಿ ಪೂಜಿಸುತ್ತಿರುವೆಯಲ್ಲ, ನೀನು ಹುಚ್ಚಿ ಕಡೆ, ನೀನು ಹುಚ್ಚಿ. ಸ್ವಾಮಿ, ದಯವಿಟ್ಟು ದೇವರನ್ನು ಮಾತ್ರ ನಿಂದಿಸಬೇಡಿ. ನಮಗೆ ಮಕ್ಕಳನ್ನ ನೀಡಿಲ್ಲ ಎಂದು ಆ ದೇವರನ್ನ ಏನು ಮಾನವಾಗಿ ಮಾತಾಡಬೇಡಿ. ದೇವನೊಬ್ಬ ಸರ್ವಂತರ್ಯಾಮಿ. ಅವನ ಕೋಪಗೊಂಡಿದ್ದ ನಿಜವಾದರೆ ಈ ಭೂಮಿ ಪ್ರಳಯ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ಬೈಗೆ ಈಡೇರದೇ ಇರಬಹುದು. ತಾವು ಸ್ವಲ್ಪ ಸಮಾಧಾನವನ್ನು ತೆಗೆದುಕೊಂಡು ಸ್ವಾಮಿ, ಇವತ್ತಲ್ಲ ನಾಳೆ ಆದರೂ ಆ ದೇವರು ನಮ್ಮ ಆಸೆಯನ್ನು ಪೂರೈಸುತ್ತಾನೆ ಸ್ವಾಮಿ, ನಮ್ಮ ಆಸೆಯನ್ನು ಪೂರೈಸುತ್ತಾನೆ. ಎಲ್ಲಿದ್ದಾರೆ ಆ ನಿನ್ನ ಸರ್ವಶಕ್ತಿ? ಎಲ್ಲಿದ್ದಾರೆ ಆ ನಿನ್ನ ಸರ್ವಂತರ್ಯಾಮಿ? ಈ ಕಲಿಯುಗದ ಸ್ವಾರ್ಥ ಜನರ ಮೋಸ ವಂಚನೆಗಳನ್ನು ನೋಡಲಾಗಿದೆ. ಸ್ವಾರ್ಥ ತುಂಬಿದ ಬೇಡಿಕೆಗಳನ್ನು ಪೂರೈಸಲಾಗದೆ ಕಲ್ಲಾಗಿ ಕುಳಿತಿದ್ದಾನೆ ಶಾಂತಿ, ಕಲ್ಲಾಗಿ ಕುಳಿತಿದ್ದಾರೆ ಆ ನಿನ್ನ ದೇವರು. ಅವರಿಗೆ ನಿನ್ನಂತ ಸಾತ್ವಿಯ ಪ್ರಾರ್ಥನೆ ಹೇಗೆ ತಿಳಿಯುತ್ತದೆ ಶಾಂತಿ, ಹೇಗೆ ತಿಳಿಯುತ್ತದೆ? ಸ್ವಾಮಿ, ನಾನು ಭಕ್ತಿಯಿಂದ ಪೂಜೆ ಮಾಡುತ್ತಿರುವ ದೇವರು ಕಲ್ಲಾಗಿರಬಹುದು, ಆದ್ರೆ ಆ ಕಲ್ಲು ದೇವರಿಗೂ ಮೃದುವಾದ ಮನಸ್ಸಿದೆ. ಇವತ್ತಲ್ಲ ನಾಳೆ ಆದರೂ ನಮ್ಮ ಆಸೆಯನ್ನ ಈಡೇರಿಸುತ್ತಾರೆ. ಆದ್ರೆ ನೀವು ಮಾತ್ರ ಧೈರ್ಯವನ್ನ ಗೆಳದೆ ದೃಢವಾದ ನಿರ್ಧಾರದಿಂದ ಆ ದೇವರನ್ನ ನೀವು ನಂಬಬೇಕು ಅಷ್ಟೇ. ಆ ದೇವರನ್ನ ನೀವು ನಂಬಬೇಕು ಅಷ್ಟೇ. ಆಯಿತು ಶಾಂತಿ, ಆಯಿತು. ನಿನ್ನ ನಂಬಿಕೆಗೆ ನಾನು ಎಂದು ವಿರುದ್ಧವಾಗಿ ನಡೆಯಲಾರೆ ಕಡೆ. ನಿನ್ನ ಮನದಾಳದಲ್ಲಿರುವ ನೋವು ಅನುಭವಿಸುವ ನೋವು ಸಂಕಟ ನೋಡಲಾರದೆ ನಾನು ಆವೇಶ ಪಟ್ಟೆ ಕಡೆ ಶಾಂತಿ. ನನ್ನನ್ನು ಕ್ಷಮಿಸಿ ಬಿಡು ಶಾಂತಿ, ನನ್ನನ್ನು ಕ್ಷಮಿಸಿ. ನೋಡಿ
ಇವತ್ತೇ ನಮ್ಮ ಮನೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ವರ್ಷದೊಳಗೆ ನಮಗೊಂದು ಸಂತಾನ ಭಾಗ್ಯವನ್ನು ಫಲಿಸಿದರೆ ನಿನಗೆ ಬೆಳ್ಳಿಯ ಮುಖವಾಡವನ್ನು ಅರ್ಪಿಸುವೆ ಎಂದು. ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ ಸ್ವಾಮಿ. ನಾವು ಪೂಜಿಸುವ ಎಲ್ಲಾ ದೇವರು ನಮ್ಮ ಕೈ ಬಿಟ್ಟರು ಸರಿ, ಆದ್ರೆ ನಮ್ಮ ಮನೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ರೀ. ಇವತ್ತಲ್ಲ ನಾಳೆ ಆದ್ರೂ ನನಗೆ ತಾಯಿಯ ಭಾಗ್ಯವನ್ನ ಆ ದೇವರು ಕರುಣಿಸ್ತಾನೆ. ನೀವು ಅದನ್ನ ಮರೆತು ನನಗೆ ಮಕ್ಕಳಿಲ್ಲ ಅಂತ ನೀವು ಆಗಲು ರಾತ್ರಿ ಎನ್ನದೇ ನೀವು ಇದೇ ರೀತಿ ದುಃಖವನ್ನು ಪಡ್ತಾ ಇದ್ರೆ ನಿಮ್ಮನ್ನ ಕಂಡು ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ಅದಕ್ಕೆ ಹೇಳುವುದು ಕಡೆ, ಹೆಣ್ಣು ಕೇವಲ ಗಂಡನಿಗೆ ಹೆಂಡತಿಯಲ್ಲ. ಗಂಡನ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ಬಾಳಿನ ಗೆಳತಿ, ಮನೆತನದ ಗೌರವ ನೆಮ್ಮದಿಯ ಒಡತಿ, ಗಂಡನ ಯಶಸ್ಸಿಗೆ ಕಾರಣ ಸರ್ವಮಂಗಲಕರ ಸುಮತಿ. ಈ ನನ್ನ ಶ್ರೀಮತಿ, ನನ್ನ ಶಾಂತಿ. ನಿನಗೆ ಅರ್ಪಣೆ.
ಬೆಳಿಗ್ಗೆ ಅಂಚೆಯವರು ಬಂದು ಈ ಪತ್ರವನ್ನು ಕೊಟ್ಟು ಹೋಗಿದ್ದಾರಪ್ಪ. ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ತಿಳಿಸ್ತೇನಪ್ಪ ನನಗೆ. ಅಪ್ಪಾಜಿ, ಬೆಂಗಳೂರಿನಿಂದ ಅತ್ತೆಯಾರು ಬರೆದ ಕಾಗದವಿದಪ್ಪ. ಅವರು ಎಲ್ಲರೂ ಆರೋಗ್ಯವಾಗಿದ್ದಾರಂತೆ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಅಪ್ಪಾಜಿ. ಮಗಳು BA ಪಾಸು ಮಾಡಿಕೊಂಡು ಮನೆಯಲ್ಲಿದ್ದಾಳಂತೆ. ಅವಳನ್ನು ನಮ್ಮ ರವಿಗೆ ಮದುವೆ ಮಾಡಿಕೊಡಲು ಒಪ್ಪಿಗೆ ತಿಳಿಸಿದ್ದಾರಪ್ಪ. ಅವರು ಬಂದು ಮುಂದಿನ ದಿನವೇ ಮಾತುಕತೆ ಆಡುತ್ತಾರಂತೆ. ಆದಷ್ಟು ಬೇಗನೆ ಯಾವುದಕ್ಕೂ ನೀವು ಪತ್ರ ಬರೆಯಿರಿ ಅಂತ ತಿಳಿಸಿದ್ದಾರೆ ಅಪ್ಪಾಜಿ. ರಾಮು, ನೋಡಿದೀಯಾ ಈ ಸ್ವಾರ್ಥ ಮನುಷ್ಯರು ಯಾವ ರೀತಿಯಾಗಿ ಬದಲಾಗುತ್ತಾರೆ ಅಂತ ಹೇಳ್ಬಿಟ್ಟು. ರಾಮು ಅಪ್ಪ, ಇದೇ ನಿಮ್ಮತ್ತೆ, ನಿಮ್ಮ ತಾಯಿಯವರು ಕ್ಯಾನ್ಸರ್ನಿಂದ ಬಳಲುತ್ತಿರುವಾಗ ಆಸ್ಪತ್ರೆಯಲ್ಲಿ ಇರುವಾಗ ಯಾರೂ ಕೂಡ ತಿರುಗಿ ನೋಡ್ಲಿಲ್ಲಪ್ಪ. ಯಾರೂ ಕೂಡ ತಿರುಗಿ ನೋಡ್ಲಿಲ್ಲ ರಾಮು, ತಿರುಗಿ ನೋಡ್ಲಿಲ್ಲ. ನೋಡಪ್ಪ, ನಿಮ್ಮಮ್ಮ ತೀರಿಕೊಂಡ ನಂತರ ಯಾರು ಅದು ಮನುಷ್ಯನ ಸಹಜ ಗುಣವಲ್ಲವೇ? ನೆರಳಿದ್ದರೆ ಮಾತ್ರ ಮರದಡಿಯಲ್ಲಿ ನಿಂತುಕೊಳ್ಳುತ್ತಾರೆ, ಹೋಗುತ್ತಾರೆ. ಹಾಗೆ ಮಾಡಿಕೊಂಡಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬರುತ್ತದೆಯೋ ನಷ್ಟವಾಗುತ್ತದೆ. ಅಪ್ಪಾಜಿ, ಈ ವಿಷಯದಲ್ಲಿ ನಿಮ್ಮ ಇಷ್ಟದಂತೆ ನಾವು ನಡೆದುಕೊಳ್ಳಬೇಕಾಗಿದೆ ಅಪ್ಪಾಜಿ. ರಾಮು, ಇದರಲ್ಲಿ ನನ್ನ ಅಭಿಪ್ರಾಯ ಏನಿದೆಯಪ್ಪ? ಏನೂ ಇಲ್ಲ. ನೀನು ನಿನ್ನ ಹೆಂಡತಿ ಮದುವೆಯಾಗುವ ನಿನ್ನ ತಮ್ಮ ಒಪ್ಪಿದರೆ ನನ್ನ ಅಭ್ಯಂತರವು ಏನೂ ಇಲ್ಲ ರಾಮು, ನನ್ನ ಅಭ್ಯಂತರ ಏನೂ ಇಲ್ಲ. ನೀನು ಮಾ ಶಾಂತಿ ಈ ವಿಚಾರದಲ್ಲಿ ಏನು ಹೇಳ್ತಿದ್ಯಮ್ಮ? ರೀ, ನಾನು ಆ ಹುಡುಗಿನ ನಮ್ಮ ಮದುವೆಲೆ ನೋಡಿದ್ದು ಅಂತ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾ ರೂಪವತಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಮೈದನ ರವಿಗೆ ತಕ್ಕ ಜೋಡಿ ಆಗ್ತಾಳೆ. ಏನು, ಅವನ ಮನಸ್ಸುಪೂರ್ವಕವಾಗಿ ಆ ಹುಡುಗಿನ ಒಪ್ಕೊಂಡು ಮದುವೆ ಆದ್ರೆ ತುಂಬಾ ಒಳ್ಳೇದಾಗುತ್ತೆ ನೋಡ್ರಿ. ಶಾಂತಿ, ಒಪ್ಪಬೇಕಾಗಿರುವುದು ನಾನು ಅಥವಾ ನೀನಲ್ಲ ಕಣೆ. ನಮ್ಮ ರವಿಗೆ ಒಪ್ಪಿಗೆ ಆಗಬೇಕು. ಅವನು ಬಂದ ನಂತರ ಅವನನ್ನು ವಿಚಾರಿಸಿ ಅವನ ತೀರ್ಮಾನದಂತೆ ಮುಂದಕ್ಕೆ
ತೀರ್ಮಾನಕ್ಕೆ ನಾವು ನಡೆಯಬೇಕಿದೆ. ಅಣ್ಣ, ನನ್ನ ಒಪ್ಪಿಗೆ ಪಡೆದು ಮುನ್ನಡೆಯುವ ಮಹತ್ವದ ಕೆಲಸ ಅದ್ಯಾವುದಣ್ಣ? ರವಿ, ಜೀವನದಲ್ಲಿ ಯಾವ ಕೆಲಸಕ್ಕೆ ಬಾರದ ವಸ್ತು ಎಂದು ತಿರಸ್ಕರಿಸಿದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಪ್ರಾಮುಖ್ಯತೆ ಪಡೆಯುತ್ತದಪ್ಪ. ಅಂಥದ್ದರಲ್ಲಿ ಮದುವೆ ಎಂಬ ಜೀವನದ ಮಹತ್ವದ ಘಟ್ಟದಲ್ಲಿ ನಿನ್ನ ನಿರ್ಧಾರವಿಲ್ಲದೆ ನಾವು ಮುಂದುವರಿಯಲು ಹೇಗೆ ಸಾಧ್ಯವಪ್ಪ? ಅಂದರೆ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಲು ನಿರ್ಧರಿಸಿದಂತಿದೆ. ಅಣ್ಣ ಅಣ್ಣ, ಇಷ್ಟು ಬೇಗ ನನಗೆ ಮದುವೆ ಬೇಡಣ್ಣ. ರವಿ, ಯಾವ ವಯಸ್ಸಿಗೆ ಏನು ಮಾಡಬೇಕು ಅದನ್ನು ಮಾಡಿದರೆ ಚಂದ ಕಣೋ. ಇನ್ನು ನಿನ್ನ ವಿದ್ಯಾಭ್ಯಾಸ ಮುಗಿದಿದೆ. ಈಗ ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡಿಕೊಂಡರೆ ನಮಗೂ ಸ್ವಲ್ಪ ಕರ್ತವ್ಯ ಮುಗಿದಂತಾಗುತ್ತದೆ. ಅಪ್ಪಾಜಿ ಅವರಿಗೆ ಸಂತೋಷನೂ ಆಗುತ್ತದೆ ಅಪ್ಪ. ಹೌದು ಮಗು. ಅಪ್ಪ ರಾಮು, ಈ ಮುದು ಜೀವ ಕೊರೈಸಲು ಬಿಡುವುದರ ಒಳಗಾಗಿ ನಿನ್ನ ಮದುವೆಯನ್ನು ಕಣ್ತುಂಬ ನೋಡ್ಬೇಕೆನ್ನೋ ಆಸೆ ಕಣೋ. ನೀನು ಸಂಸಾರಸ್ಥನಾಗಿ ಯಾವ ರೀತಿ ಬಾಳ್ತೀಯ ಅನ್ನೋದನ್ನು ನನ್ನ ಕಣ್ತುಂಬ ನೋಡ್ಬೇಕಪ್ಪ. ರವಿ, ಈ ಮುದುಕನ ಆಸೆಯನ್ನು ನೆರವೇರಿಸ್ಕೊಡ್ತೀರಪ್ಪ ನೀನು. ಅಪ್ಪಾಜಿ, ನೀವು ನನ್ನಲ್ಲಿ ಬೇಡಬಾರದು ಅಪ್ಪಾಜಿ. ನೀವು ಆಜ್ಞಾ ಮಾಡಬೇಕು ಅಷ್ಟೇ. ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ನಮಗಿಲ್ಲ ಅಪ್ಪಾಜಿ. ಅಪ್ಪಾಜಿ, ಮದುವೆ ತಾನೇ ನಾನು ಮಾಡಿಕೊಳ್ಳುತ್ತೇನೆ. ಆದರೆ ನಾನು ಒಪ್ಪಿದ ಹುಡುಗಿಯನ್ನು ಈ ಮನೆಯ ಸೊಸೆಯ ಮಾಡಿಕೊಳ್ಳಬೇಕು ಅಷ್ಟೇ. ಅಂದ್ರೆ ನೀನು ಈಗಾಗಲೇ ಯಾವುದೋ ಹುಡುಗಿನ ನೋಡ್ಕೊಂಡಿದ್ಯಾ? ಅವಳನ್ನ ಪ್ರೀತಿ ಮಾಡ್ಬೇಕು ಅಂತ ಅವಳ ಒಪ್ಪಿಗೆನ ಪಡ್ಕೊಂಬಂದಿದ್ಯಾ? ಅವಳನ್ನ ಮದುವೆ ಆಗೋಕೆ ನಮ್ಮೆಲ್ಲರೂ ಒಪ್ಪಿಗೆ ಬೇಕು ಅಷ್ಟೇ ತಾನೇ? ಹೌದು ಅತ್ತಿಗೆ, ನಾನು ಪೂಜೆಯನ್ನು ಮನಸಾರೆ ಪ್ರೀತಿಸಿರುವೆ. ಅವಳು ತುಂಬಾ ಒಳ್ಳೆ ಹುಡುಗಿ. ಮದುವೆಯಾದರೂ ಗುಣದಲ್ಲಿ ಶ್ರೀಮಂತೆ ಅತ್ತಿಗೆ, ಗುಣದಲ್ಲಿ ಅವಳು ಶ್ರೀಮಂತೆ. ಮದುವೆ ಆದರೆ ಅವಳನ್ನೇ ಮದುವೆ ಆಗುತ್ತೇನೆ ಎಂದು ಇಷ್ಟಪಟ್ಟಿದ್ದೇನೆ ಅತ್ತಿಗೆ. ನೀವು ಒಪ್ಪಿಗೆ ಕೊಟ್ಟರೆ ನಾನು ಅವಳ ಕೈ ಹಿಡಿದು ಬಾಳ್ತೇನೆ ಅತ್ತಿಗೆ. ರವಿ, ಈ ರಾಮಜ್ಜನ ಕುಟುಂಬ ಬಡತನದಲ್ಲಿ ಇದ್ದರೂ ಗೌರವದಿಂದ ಇಲ್ಲಿ ಬಾಳುತ್ತದೆಯೋ ವಿನಃ ಗೌರವವನ್ನು ಕಳೆದುಕೊಂಡಿಲ್ಲ ರವಿ, ಗೌರವವನ್ನು ಕಳೆದುಕೊಂಡಿಲ್ಲಪ್ಪ. ಆದರೆ ತಾಯಿ ಇಲ್ಲದ ಆ ಹುಡುಗಿ ಸಂಸ್ಕಾರವಂತಳಾಗಿ, ವಿದ್ಯಾವಂತಳಾಗಿ, ವಿನಯವಂತಳಾಗಿ ಬೆಳೆದಿದ್ದಾಳೆ ಎನ್ನುವುದು ನನಗೆ ಖಾತ್ರಿ ಇಲ್ಲಪ್ಪ, ನನಗೆ ಖಾತ್ರಿ ಇಲ್ಲ. ನೋಡಪ್ಪ, ಹೆಣ್ಣಿಗೆ ರೂಪ, ಗುಣ ಇವು ಮುಖ್ಯವಲ್ಲ. ಸಂಸಾರದ ಗೆರೆಯ ಒಳಗೆ, ಸಂಸ್ಕಾರವೆಂಬ ಗೆರೆಯ ಒಳಗೆ ಬೆಳೆದು ದೊಡ್ಡವಳಾಗಿ ವಿದ್ಯಾವಂತಳಾಗಿ ಇದ್ದರೆ ಅಂತಹ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲಪ್ಪ. ಹೌದು ರವಿ, ಮನೆ ಎಂಬ ದೇವಾಲಯದ ಗರ್ಭಗುಡಿಯೊಳಗೆ ಸ್ಥಾಪಿಸಲ್ಪಡುವ ಹೆಣ್ಣೆಂಬ ಮೂರ್ತಿ ಚಿಕ್ಕ ದೋಷವೂ ಇಲ್ಲದಂತೆ ಸಂಪ್ರದಾಯ ಎಂಬ ಕುಶಾಲ ಶಿಲ್ಪಿಯ ಉಳಿಪೆಟ್ಟನ್ನು ತಿಂದು ರೂಪಿಸಲ್ಪಟ್ಟ ವಿಗ್ರಹವಾಗಿರಬೇಕು ರವಿ. ಆಗಲೇ ಘನತೆಯ ದೈವಿಕಳೆ ಆ ಮೂರ್ತಿಯಲ್ಲಿ ಬಿಂಬಿತವಾಗುವುದು ರವಿ. ಅಣ್ಣ, ಸಂತೆಯಲ್ಲಿ ಇಟ್ಟಿರುವ ಮಡಿಕೆ ನೂರಾರು ಜನ ಸ್ಪರ್ಶದಿಂದ ಅಪವಿತ್ರವಾಗಿದೆ ತಿಳಿಯಬಾರದಣ್ಣ. ಅದನ್ನು ತೊಂದು ತೊಳೆದು ಮನೆಯಲ್ಲಿಟ್ಟಾಗ ಅದು ಪವಿತ್ರವಾಗುತ್ತದೆ ಅಣ್ಣ. ಮೆಚ್ಚಿದ ಮನೆ ಈ ಹೆಣ್ಣು ಈ ಸಂಪ್ರದಾಯ ಮನೆಯ ಹೆಣ್ಣಾಗುತ್ತದಣ್ಣ. ಮಗು ರವಿ,
ಮಗು ರವಿ, ಸಂತೆಯಲ್ಲಿ ಒಂದು ಮಡಿಕೆಯನ್ನು ನಾವು ತರುತ್ತೇವೆ ನಿಜ. ಆ ಮಡಿಕೆಯನ್ನು ತರುವಾಗ ಈ ಮಡಿಕೆ ತೂತು ಬಿದ್ದಿದೆಯೋ ಅಥವಾ ಚೆನ್ನಾಗಿದೆಯೋ ಅಂತ ಹೇಳ್ಬಿಟ್ಟು ಪರೀಕ್ಷಿಸಿ ತರಬೇಕಪ್ಪ. ಆ ತೂತು ಬಿದ್ದ ಮಡಿಕೆಯನ್ನು ತಂದು ಒಲೆಯ ಮೇಲಿಟ್ಟಾಗ ಹಾಳಾಗುವುದು ನಮ್ಮ ಸಂಸಾರ ಕಣಪ್ಪ, ನಮ್ಮ ಸಂಸಾರ. ಆದ್ದರಿಂದ ಅದಕ್ಕಾಗಿಯೇ ಯಾವುದೇ ವಸ್ತುಗಳನ್ನು ನಾವು ತರುವಾಗ ಪರೀಕ್ಷಿಸಿ ನೋಡಿ ತರಬೇಕೆ ವಿನಃ ಹಾಗೆ ತರಬಾರ್ದಪ್ಪ, ಹಾಗೆ ತರಬಾರ್ದು ರವಿ, ತರಬಾರ್ದು. ರವಿ, ಹೊಳಪಿರುವುದೆಲ್ಲ ವಜ್ರವಲ್ಲ, ಮಿನುಗುವುದೆಲ್ಲ ಬಂಗಾರವಲ್ಲವಪ್ಪ. ಉದಯ ರವಿ ಸೂರ್ಯನ ಕಿರಣಗಳಿಗೆ ಮಂಜಿನ ಹನಿಯೂ ಕೂಡ ಮುತ್ತೆಂಬೆ ಭ್ರಮೆ ಹುಟ್ಟಿಸುತ್ತದೆಯಪ್ಪ. ರವಿ, ಕೊನೆಗೂ ಸೂರ್ಯನ ಕಿರಣಗಳ ಶಾಖಕ್ಕೆ ಆವಿಯಾಗಿ ಹೋಗುತ್ತದೆ. ಆದ್ದರಿಂದ ನಾಗರಿಕತೆಯ ಮುಖವಾಡ ಧರಿಸಿ ಸಂಪ್ರದಾಯದ ಕಟ್ಟಡಗಳನ್ನು ಮೀರಿ ನಡೆಯುತ್ತಿರುವ ಇಂದಿನ ಹೆಣ್ಣುಗಳನ್ನು ಪರೀಕ್ಷಿಸಿ ತರುವುದು ಒಳ್ಳೆಯದು ರವಿ. ಅಣ್ಣ, ಹೆಣ್ಣು ಮೇಣವಿದ್ದಂತೆ ಅಣ್ಣ, ಅದನ್ನು ಬೇಕಾದ ಆಕಾರಕ್ಕೆ ತರುವುದು ನಮ್ಮಂತ ಗಂಡಸರಿಗಿರಬೇಕಣ್ಣ. ಹಳ್ಳಿಯ ರೈತಾಪಿ ಹೆಣ್ಣು ಒಕ್ಕಲಿಗಳಾಗುತ್ತಾಳೆ, ಪೇಟೆಯ ಹೆಣ್ಣು ಆದರ್ಶ ನಾರಿಯಾಗುತ್ತಾಳೆ. ಇದು ನಮ್ಮ ಕಲ್ಪನೆ ಅಷ್ಟೇ ಅಣ್ಣ. ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವ ಗುಣ ಹೆಣ್ಣಿಗೆ ಸಹಜವಾಗಿ ಬಂದಿರುತ್ತದೆ ಅಣ್ಣ. ಕಲಿತ ಹೆಣ್ಣುಗಳೆಲ್ಲ ಈ ಸಮಾಜದ ಸ್ವಚ್ಛ ಸಾಧಿಗಳನ್ನ. ಮಗು ರವಿ, ನೋಡಪ್ಪ, ನಿನ್ನೊಂದಿಗೆ ವಾದ ಮಾಡಿ ಗೆಲ್ಲುವ ಶಕ್ತಿ ನನಗಿಲ್ಲಪ್ಪ. ಆದರೂ ಹಿರಿಯರಾದ ನಾನು ಈ ಮನೆಯ ಯಜಮಾನನಾಗಿ ನನ್ನ ಅನುಭವದ ಮಾತುಗಳನ್ನು ಹೇಳಿದ್ದು ತಪ್ಪೇ. ನೀನು ತಪ್ಪು ನಡೆದಾಗ ತಿದ್ದಿ ಬುದ್ಧಿ ಹೇಳುವುದು ತಪ್ಪೇ. ನೋಡಪ್ಪ, ಈ ಪ್ರೀತಿ ಪ್ರೇಮ ಅಂತ ಹೇಳಿ ಹೋಗಿರ್ತಕ್ಕಂಥವ್ರು ಯಾರು ಕೂಡ ಸುಖವಾಗಿ ಸಂಸಾರ ಮಾಡಿಲ್ಲಪ್ಪ, ಯಾರು ಸಂಸಾರ ಮಾಡಿಲ್ಲ. ಆದ್ದರಿಂದ ನನ್ನ ತಂಗಿಯ ಮಗಳು ಸುಮತಿಯನ್ನು ಮದುವೆಯಾಗಿ ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಬಂದರೆ, ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿದರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಕಣಪ್ಪ. ದಯಮಾಡಿ ನನ್ನ ಮಾತನ್ನು ನೆನೆಸ್ಕೊಡ್ತೀಯನಪ್ಪ. ನೀನು ನೆನೆಸ್ಕೊಡ್ತೀಯಾ? ಅಪ್ಪಾಜಿ, ಆದರೆ ನಿಮ್ಮ ನೆಮ್ಮದಿಗಾಗಿ ನಮ್ಮ ಮುಂಬಾಳಿನ ಭವಿಷ್ಯತ್ವವನ್ನೇ ಬಲಿ ಕೊಡಬೇಕಾ ಅಪ್ಪಾಜಿ? ನಾನು ಪೂಜೆಯನ್ನು ಮನಸಾರೆ ಪ್ರೀತಿಸುತ್ತೇವೆ. ಅವಳನ್ನು ಮದುವೆ ಆಗುತ್ತೇನೆಂದು ಆಸೆ ಪಟ್ಟಿದ್ದೇನೆ. ಅವಳು ಬಡಿವೆಂಬ ಕಾರಣಕ್ಕೆ ಅವಳನ್ನು ಈ ಮನೆ ಸೊಸೆ ಮಾಡಿಕೊಳ್ಳಲ್ಲ ಎಂದರೆ ನಾನು ಮನೆ ಬಿಟ್ಟು ಹೊರಗೆ ಹೋಗಿ ಅವಳ ಕೈ ಹಿಡಿದು ನೆರಳಾಗಿ ಬದುಕುತ್ತೇನೆ ಅಪ್ಪಾಜಿ. ನಾನು ನೆರಳಾಗಿ ಬದುಕುತ್ತೇನೆ ಅಪ್ಪಾಜಿ. ರವಿ, ನಾನು ಹೇಳಿದ್ದು ಅವಳು ಬಡವಿ, ಈ ಮನೆಗೆ ಸೊಸೆಯಾಗಿ ಬರಲು ಯೋಗ್ಯತೆ ಇಲ್ಲವೆಂದು ಹೇಳಲಿಲ್ಲ ರವಿ. ಮದುವೆ ಎಂಬ ಜೀವನದ ಮಹತ್ವದ ಘಟ್ಟದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೋ ಅಂತ ಹೇಳಿದೆ. ಅಷ್ಟಕ್ಕೆ ಮನೆ ಬಿಟ್ಟು ಹೋಗುವ ಆಲೋಚನೆ ಮಾಡಿದರೆ ಏನು ರವಿ, ತಂದೆಯವರು ಎಷ್ಟು ದುಃಖ ಪಡುತ್ತಾರೆ. ನಿನ್ನ ನಿರ್ಧಾರದಂತೆ ಆಗಲಿ ರವಿ. ನಾಳೆ ರಾಮಜ್ಜನ ಮನೆಗೆ ಹೋಗಿ ನಾನು ಮಾತನಾಡಿಕೊಂಡು ಬರುತ್ತೇನಪ್ಪ. ನೀನು ಸಮಾಧಾನದಿಂದಿರಲಿ. ರವಿ 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 ನನ್ನ ಮಾತುಗಳಿಗೆ ಬೇಸರವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಪ್ಪ. ನನ್ನನ್ನು ಕ್ಷಮಿಸಿಬಿಡು ರವಿ, ಕ್ಷಮಿಸಿಬಿಡು. ನೋಡಪ್ಪ, ನಾನು ನನ್ನ ನೆಮ್ಮದಿಗಾಗಿ, ನನ್ನ ಸ್ವಾರ್ಥಕ್ಕಾಗಿ ಮಾತನ್ನು ನಾನು ಹೇಳಿಲ್ಲ ಕಣೋ. ನೋಡಪ್ಪ, ಇಂದು ನಾಳೆಯೋ ಬಿದ್ದು ಹೋಗುವ ಜೀವ ಕಣೋ ಇದು, ಬಿದ್ದು ಹೋಗುವ ಜೀವ. ಆದರೆ ಜೇನುಗೂಡಿನಂತೆ
ಬಾಳುತ್ತಿರುವ ಈ ನಮ್ಮ ಸಂಸಾರ ಎಲ್ಲಿ ಹೊಡೆದು ಚಿತ್ರವಾಗುತ್ತದೆಯೋ ಎಲ್ಲ ಒಡೆದು ಹೋಗುತ್ತದೆಯೋ ಎಂಬ ಭಯದಿಂದ ಈ ಮಾತನ್ನು ಹೇಳಿದ್ದಪ್ಪ. ಈ ಮಾತನ್ನೇ ರವಿ ನೋಡಪ್ಪ, ನನಗೆ ತಿಳಿದಿದ್ದನ್ನ ನಾನು ಹೇಳಿದ್ದೇನೆ. ನಿನ್ನ ಇಷ್ಟದಂತೆ ಆಗ್ಲಪ್ಪ, ನಿನ್ನ ಇಷ್ಟದಂತೆ ಆಗಲಿ. ಅಪ್ಪಾಜಿ, ಅಪ್ಪಾಜಿ, ನೀವೇನು ಭಯ ಪಡಬೇಡಿ ಅಪ್ಪಾಜಿ, ನೀವೇನು ಭಯ ಪಡಬೇಡಿ. ನಮ್ಮ ಕುಟುಂಬಕ್ಕೆ ಧಕ್ಕೆ ತರುವಂತ ಕೆಲಸ ನಾನು ಎಂದೂ ಮಾಡಲಾರೆ ಅಪ್ಪಾಜಿ, ನಾನು ಎಂದೂ ಮಾಡಲಾರೆ. ಅಣ್ಣ ಹತ್ತಿಗೆರೆ ನೆರಳಾಗಿ ಬಾಳುತ್ತೇನೆ ಅಪ್ಪಾಜಿ. ನೀವು ನೆಮ್ಮದಿಯಾಗಿ ಅಪ್ಪಾಜಿ, ನೀವು ನೆಮ್ಮದಿಯಾಗಿರಿ ಅಪ್ಪಾಜಿ. ಅತ್ತಿಗೆ, ಅತ್ತಿಗೆ, ಹೊಟ್ಟೆಗೆ ತುಂಬಾ ಹಸಿತಿದೆ. ಈಗಲಾದರೂ ಊಟಕ್ಕೆ ಹಾಕುತ್ತೀರೋ ಇಲ್ಲ ನಿನ್ನ ತಂಗಿ ಬರುವವರೆಗೂ ನನ್ನನ್ನು ಉಪವಾಸ ಕೆಡುತ್ತೀರೋ? ಹೌದಪ್ಪ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳ ನೆನಪು ಅದು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಇನ್ನು ಅವಳು ನಿನಗೆ ಹೆಂಡತಿ ಆಗಿಲ್ಲ. ಈಗಾಗಲೇ ಹೆಂಡತಿಯ ಪರವಹಿಸಿಕೊಂಡು ಎಷ್ಟೆಲ್ಲ ನಮ್ಮ ಮುಂದೆ ವಾದ ಮಾಡ್ತಾ ಇದೆಯ. ಮುಂದೆ ಅವಳು ಈ ಮನೆಗೆ ಬಂದಾಗ ನಾಳೆ ನಮ್ಮೆಲ್ಲರನ್ನ ಎಷ್ಟು ಕಡೆಗಣಿಸ್ತೀಯೋ ಏನೋ. ಆ ದೇವರು ಮಾತ್ರ ಬಲ್ಲ ರವಿ, ಆ ದೇವರು ಮಾತ್ರ ಬಲ್ಲ. ಅತ್ತಿಗೆ, ಅತ್ತಿಗೆ, ನೀವು ನನ್ನ ಎತ್ತ ಮನಸ್ಸು ಸಮಾನ. ನಿಮ್ಮ ಮನಸ್ಸಿಗೆ ಬೇಜಾರಾಗುವಂತೆ ನಾನು ಎಂದೂ ನಡೆದುಕೊಳ್ಳಾರೆ ಅತ್ತಿಗೆ. ಈಗಲಾದರೂ ಹೊಟ್ಟೆ ತುಂಬಾ ಹಸಿತಿದೆ, ಊಟಕ್ಕೆ ಹಾಕ್ತಿರೋ ಅತ್ತಿಗೆ. ಎಲ್ಲರೂ ಸೇರಿ ಜೊತೆಲೇ ಊಟ ಮಾಡೋಣ. ನಡೀರಿ, ಒಳಗಡೆ ಹೋಗೋಣ.